ಸುಮ್ಗೆ ಮಾಡ್ದ ಹೋದ ಅನ್ನೋಗೆ ಎಂಥ ಕಲಾವಿದಪ್ಪ. ಯಾವ ಒಂದು ತಮಟೆ ಬಾರಿಸ್ರು ಡ್ಯಾನ್ಸ್ ಮಾಡೋರು ಅಂಥ ಕಲಾವಿದರು ನಮ್ಮ ತಂದೆ. ಆನುಮಲೆ ಅದುಕಾರ ಗುಂಜುಮಲೆ ಗುರುಕಾರ. ಎಲ್ಲಿ ಕಪಾಲಿ ಥಿಯೇಟರ್ ಇದೆಯಲ್ಲ, ಹೌದು, ಅದ್ರ ಹಿಂಭಾಗ ಅವರು ಸಂಗೀತ ನಾಟಕ ಒಂದು ಸಂಸ್ಥೆಗೆ ಮುಖ್ಯಸ್ಥರಾಗಿದ್ರು. ಸರಿ. ಮಾಯಾರಾವ್ ಅಂತ ಕೇಳಿದ್ರ, ಹೌದು, ಅವರ ಹಸ್ಬೆಂಡ್. ಓ ಸರಿ 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 ಸರಿ. ಮಾಯಾರಾವು ಮತ್ತು MS ನಟರಾಜ್ ಅವರು ನೇತೃತ್ವದಲ್ಲಿ ಈ ಒಂದು ಟೀಮ್ ಮಾಡಿ ಆ ಟೀಮ್ನಲ್ಲಿ ಎಂತೆಲ್ಲ ಕಲಾವಿದರು ಅಂದರೆ ಆ ಟೀಮ್ ಕಲಾವಿದರು ಕರಗದ ಕೆಂಪಣ್ಣ ಅಂತ ಕೇಳಿದ್ದಾರೆ, ಆನೇಕಲ್ನವರು. ಹೌದು, ಕರಗ ಅವರು. ಆಮೇಲೆ ಅವರ ಮಗ ಒನಕೆ ನೃತ್ಯ ಮಾಡ್ತಾಯಿದ್ರು, ಪಾಪಣ್ಣ ಅಂತ. ಅವರ ಫ್ಯಾಮಿಲಿಯೆಲ್ಲ ಪೂಜಾ ಕುಣಿತದಲ್ಲಿ ತುಂಬ ಹೆಸರು ಮಾಡಿದ್ರು. ಆಮೇಲೆ ಅವರು ಇದು ಕುರುಬರ ಪುಟ್ಟಮಲ್ಲೇಗೌಡರೆಲ್ಲ ನಮ್ಮ ತಂದೆ ಜೊತೆ ಆಮೇಲೆ ಬಂದದ್ದು. ಈ ಒಂದು ಟೀಮ್ ಮಾಡಿ ಆಮೇಲೆ ನಮ್ಮ ಅನಂತ ಸ್ವಾಮಿಯವರು, ಮೈಸೂರು ಅನಂತ ಸ್ವಾಮಿ ಅವರು ಆ ಟೀಮ್ನಲ್ಲಿದ್ದರು. ಹಾಡುಗಾರಿಕೆಗೆ ಜಾನಪದ ಒಳ್ಳೆ ಇದು 10 ವರ್ಷ ಇಡೀ ಭಾರತನೇ ಒಂದು ಟೂರ್ ಮಾಡಿದ್ರು. 10 ವರ್ಷ. ನಮ್ಮ ತಂದೆ ಅವಾಗೆಲ್ಲ ಸಾಲ್ಟ್ ಅಂದರೆ ಅತಿಯಾದ ಕಲಾವಿದರಿಲ್ಲ, ಎಲ್ಲ ಒಂದು ಇಬ್ಬಿಬ್ಬರೇ ಕಲಾವಿದರು ಒಂದು ಟೀಮ್ಗೆ, ಒಂದು ಕಲೆಗೆ. ಅಂದರೆ ಜಾಸ್ತಿ ಹಾಕೊಂಬಿಟ್ರೆ ಟೂರ್ ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಅದು ನಮ್ಮ ಚಿಕ್ಕಪ್ಪ ಒಬ್ಬರು ಸಿದ್ದಯ್ಯ ಅನ್ನೋರು. ಆಮೇಲೆ ಮಹಾದೇವ್ ಅಂತಲೂ ಜೊತೆ ಆಮೇಲೆ ಹಾಕೊಂಡ್ರು. 3 ಜನಕ್ಕೆ ಅವಕಾಶ ತಗೊಂಡ್ರು. ಇಡೀ ಭಾರತದ ಎಲ್ಲ ರಾಜ್ಯದಲ್ಲೂ ಒಂದೊಂದು ತಿಂಗಳು ಕಾರ್ಯಕ್ರಮವನ್ನು ಅಳವಡಿಸಿ ಒಳ್ಳೆ ಅದ್ಭುತವಾದ ಒಂದು ಕಾರ್ಯಕ್ರಮ ಕೊಟ್ಟು ಅವರಿಗೆ ಅಷ್ಟೆಲ್ಲ ಮಾಡಿದ್ರಿಂದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು. ಅವಾಗ ರಾಜ್ಪಾಲರು ಪಾಠಕ್ ಅಂತ ಅಂದರೆ ನಮ್ಮ ತಂದೆಯವರು ಜನಗಳ ಮುಟ್ಟಬೇಕು, ಕಲೆ. ಒಬ್ಬ ಕಲಾವಿದ ಆಗಬೇಕಾದ್ರೆ ಎಲ್ಲ ಥರ ಕೆಟ್ಟದನ್ನ ಬಿಟ್ಟು ಶರೀರನ ಸ್ಟ್ಯಾಮಿನ ಉಳಿಸ್ಕೊಂಡು ಈ ಕಂಸಾಳೆ ಕಲಾವಿದನಲ್ಲಿ ಗರಡಿ ಸಾಧನೆಯ ಒಂದು ಪ್ರಮುಖ ಕಲೆ ಅದು. ಈ ಕಂಸಾಳೆ ಒಂದು ಕಲ್ತ್ರೆ ಒಂದು ಸಾಧನೆ ಮಾಡೋಕ್ಕೆ ಹೋಗಂಗಿಲ್ಲ, ಫಿಟ್ ಆಗ್ಬಿಡ್ತದೆ. ಆ ಟೈಪು ದಮ್ಕಸ್ತು ಎಲ್ಲ. ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ಕೆಟ್ಟ ಅಭ್ಯಾಸಗಳನ್ನ ದೂರ ಬಿಟ್ಟಾಕಬೇಕು, ಒಳ್ಳೆ ಮನಸ್ಸು ಇಟ್ಕೋಬೇಕು, ಕಲೆ ಅನ್ನೋದೇ ಒಂದು ಜೀವ ಅನ್ನೋದು ಇಟ್ಕೋಬೇಕು. ಅಂದರೆ ನಮ್ಮ ಮಗ ಹೇಳಿದಾರಲ್ಲ, ಅದರಲ್ಲಿ ಅವ್ರು ಹೇಳಿ ನಿಜಾನೇ. ಈ ಕಂಸಾಳೆಯ ನೃತ್ಯಕ್ಕೆ ನುಡಿಸುವ ಒಂದು ರಿದಮ್ ಇದೆಯಲ್ಲ, ಅದು ಚೆನ್ನಾಗಿ ಆ ನೃತ್ಯಕ್ಕೆ ತಕ್ಕಂತೆ ನುಡ್ಸೋಕ್ಕೆ ಕಲಿತರು. ಅದನ್ನು ಪ್ರಯೋಗ ಸಕ್ಸಸ್ ಮಾಡಿದ್ರು. ಒಳ್ಳೊಳ್ಳೆ ಕಲಾವಿದರು. ಅಂದರೆ ನಮ್ಮ ರಾಜ್ಯ ಹೊರ ರಾಜ್ಯ ಕಲಾವಿದರ ಮಧ್ಯದಲ್ಲಿ ಅದನ್ನು ಒಳ್ಳೆ ಪ್ರದರ್ಶನ ಕೊಟ್ಟರು. ಶಾಸ್ತ್ರೀಯ ಕಲೆಗಳು ಕೂಡ ಇತ್ತ ತಿರುಗಿ ನೋಡೋ ರೀತಿಯಲ್ಲಿ ಜನಪದ ಕಲೆಯನ್ನು ತಂದರು, ಪ್ರದರ್ಶನ ಮಾಡಿದ್ರು, ತಂದರು. ಹಾಗಾಗಿ ಕಂಸಾಳೆ ಮಾದೇವನವ್ರಿಗೆ ಅಷ್ಟು ದೊಡ್ಡ ಹೆಸರು, ಕೀರ್ತಿ ಅಲ್ವಾ? ಜನಪದ ಕಲೆಗಳನ್ನು ಉತ್ತುಂಗಕ್ಕೆ ಕೊಂಡೊಯ್ದಂಥ ಕೀರ್ತಿ ಹೊಂದಿದ್ದಾರೆ ಮಾದೇವಯ್ಯನವರು. ಎಷ್ಟು ವರ್ಷ ಬದುಕಿದ್ರು ಮಾದೇವಯ್ಯನವರು? 85. ತೀರ್ಕೊಂಡು ಎಷ್ಟು ವರ್ಷ ಆಯಿತು? 96 ತೀರ್ಕೊಂಡು. 96, 28 ವರ್ಷ ಆಯಿತು ನೋಡಿ. 28 ವರ್ಷ ಆದ ಮೇಲೆ ಕೂಡ 28 ವರ್ಷಗಳ ಕಳೆದಿದ್ರು ಕೂಡ ನಮ್ಮ ಕಂಸಾಳೆ ಮಾದೇವಯ್ಯನವರು ನಮ್ಮಿಂದ ದೂರ ಆಗಿ
ಇವತ್ತು ಕೂಡ ಅವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಆ ಒಂದು ಛಾಪನ್ನು ಮೂಡಿಸ್ಬಿಟ್ಟು ಹೋಗಿದ್ದಾರೆ ನೋಡಿ, ಹೌದೌದು ಅಲ್ವಾ? ಮೈಸೂರಿನಲ್ಲಿ ಒಂದು ಸರ್ಕಲ್ಗೆ ಅವ್ರ ಹೆಸರೇ ಇಟ್ಟಿದ್ದಾರೆ. ಕಂಸಾಳೆ ಅಂದರೆ ಮಹಾದೇವಯ್ಯ, ಮಹಾದೇವಯ್ಯ ಅಂದರೆ ಕಂಸಾಳೆ, ಹಂಗೆ ಸೆಟ್ ಆಗ್ಬಿಟ್ಟಿದೆ, ಆ ಥರ ಆಗ್ಬಿಟ್ಟಿದೆ. ಈಗ ಇನ್ನೂ ಕಲಿದೋದವರು ಕಂಸಾಳೆ ಅಂತ ಹಾಕೊಂಡ್ಬಿಡ್ತಾರೆ. ಕಂಸಾಳೆ ಅಂತ ಹಾಕೊಂಡ್ಬಿಡೋದು. ರಾಜ್ಕುಮಾರ್ ವರನಟ ಅಂತ ಹೆಸರು ತಗೊಂಡ್ರು. ಹೌದು. ಈಗ ಒಬ್ಬ ಸಣ್ಣ ಕಲಾವಿದ, ನಾನು ಸ್ಟಾರ್ ಅಂತಾನೆ ಅಲ್ವಾ? ಅದಂತ ಬೆಳ್ಳಿ ಸ್ಟಾರು, ಬಂಗಾರ ಸ್ಟಾರು ಏನೇನೋ ಇಕ್ಕೊಬಿಡ್ತಾರೆ ಹೆಸರುಗಳು, ಅಲ್ವಾ? ಅಲ್ವ? ನಿಜವಾದ ಸ್ಟಾರು ರಾಜ್ಕುಮಾರ್. ಹೌದು, ಕರೆಕ್ಟ್, ನಿಜ. ಆ ಕ್ಷೇತ್ರಕ್ಕೆ ಅವರೇ ಮೆರುಗು. ಇಲ್ಲ ಅಯ್ಯಪ್ಪ, ಇವರೆಲ್ಲ ಒಂದು ಕಂಬಗಳು. ಕರ್ನಾಟಕದ ಕಲೆಯ ಒಂದು ಕಂಬಗಳು, ರತ್ನ ಕಂಬಗಳು. ಅರುಣಕುಮಾರ್ ಅವರು ಹರಿಕತೆ ಇದೆ, ಅವರು ಒಂದು ದಿಗ್ಗಜ. ಆ ರೀತಿ ಸಿನಿಮಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೋ ಜಾನಪದ ಕಂಸಾಳೆ ಕಲೆಗೆ ಮಾದೇವಯ್ಯನವರು ಹಾಗೆ ಅಂತ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀರ ನೀವು? ಹೌದೌದು, ಅದೇ ಥರನೇ. ಅಲ್ಲಲ್ಲ, ಹೇಳೋದಲ್ಲ, ಅದು ಅವ್ರ ಕಲೆ ಆ ಥರ ಬೆಳೆಸ್ತು. ನಿಮಗೆ ಗುರು ನಿಮ್ಮ ತಂದೆನೇನಾ? ನಮ್ಮ ತಂದೆನೇ. ನಿಮಗೂ ಒಳ್ಳೆ ವಿದ್ಯೆ ಹೊಲ್ದಿರುತ್ತೆ. ಅಂದರೆ ನಾನು ಸಾಕಷ್ಟು ಅಲ್ಪ ಸ್ವಲ್ಪ ಅವ್ರ ಹತ್ರ ಕಲ್ತಿದ್ರು. ನನಗೆ ಅವಾಗ ಅವರ ಕಾರ್ಯಕ್ರಮ ನೋಡಿದಾಗ ನಾನು ವೇದಿಗೆ ಹತ್ತಕ್ಕಾಗುತ್ತಾ, ಹಿಂಗೆಲ್ಲ ಮಾಡೋಕ್ಕಾಗುತ್ತಾ ಆ ಥರ? ನಾನೊಬ್ಬ ಸಾಮಾನ್ಯ ಅಭಿಮಾನಿಯಾಗಿ ಉಳಿಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಆ ಕಲೆ ಅಭಿಮಾನಿ, ನಮ್ಮ ತಂದೆ ಅಭಿಮಾನಿಯಾಗಿ ಅಂತ. ನಾನು ಕಲಾವಿದನಾಗಿ ವೇದಿಗೆ ಎತ್ತಕ್ಕಾಗಲ್ಲ, ಅವಳ ಲೆಕ್ಕದಲ್ಲೇ ನಾವು ಜನನ ಮನಸ್ಸನ್ನ ಮುಟ್ಸೋಕ್ಕಾಗಲ್ಲ ಅಂತ. ಅಂದರೆ ಭಗವಂತ ಮಹದೇಶ್ವರ ಆಶೀರ್ವಾದ ಮಾಡಿ ನನ್ನನ್ನು ಒಂದೇನು ಕೆತ್ತನೆ ಮಾಡಿ, ಶಿಲ್ಪಿ ಕೆತ್ತನೆ ಮಾಡ್ತಾ ಥರ ಭಗವಂತನೇ ನನಗೆ ಆ ರೂಪ ಕೊಟ್ಕೊಟ್ರು. ಕಂಸಾಳೆ ಕುಮಾರಸ್ವಾಮಿ ಅವರಾಗಿ ರೂಪಕೊಂಡ್ರಿ. ತಮ್ಗೆ ಎಷ್ಟು ವಯಸ್ಸೀಗ? ಅದೇ 85 ಹತ್ತತ್ರ ನಡೀತಾ ಇದೆ. 75 ಹತ್ತತ್ರ ನಡೀತಾ ಇದೆ. ನಿಮ್ಮದು ಎಷ್ಟು, ಒಂದು 50 ವರ್ಷದ್ದು ಸಾಧನೆನಾ ನಿಮ್ಮ ಕಂಸಾಳೆ? 50 ವರ್ಷ. ನಿಜ. ಹಾಗಾದ್ರೆ ನಂಗೆ ತಿಳಿಸ್ಕೊಡಿ, ಕಂಸಾಳೆ ಮಾದೇವಯ್ಯನವರು ವ್ಯಕ್ತಿಗತವಾಗಿ ಹೇಗಿದ್ರು? ಏನು ಕೋಪಿಷ್ಟ್ರಾ ಅಥವಾ ಜಾಲಿಯಾಗಿರ್ತಾ ಇದ್ರಾ? ಇಲ್ಲ, ಭಾರಿ ಸೌಮ್ಯ. ಹೌದಾ? ಭಾರಿ ಸೌಮ್ಯ. ಅವರ ಮುಖದಲ್ಲಿ ಆ ಸರಸ್ವತಿ ಯಾವಾಗಲೂ ತಾಂಡು ಆಡೋಣ. ಆ ವೇದಿಗೆಯಲ್ಲಿ ಬಂದು ಕುಂತ್ಕೊಂಡ್ಬಿಟ್ರೆ ಆ ಮಹದೇಶ್ವರನೇ ಅವ್ರ ಬೆನ್ನಿಂದೆ ನಿಂತಂಗೆ. ಆ ಚಾಪ್ಸು, ಆ ಒಂದು ಮುಖದಲ್ಲಿ ಹೊಳಪು ಆಮೇಲೆ ಅವ್ರು ಆಡ್ತಾ ಇದ್ರೆ ಜನ ಇನ್ನೂ ಕೇಳಬೇಕು, ಇನ್ನೂ ಆಡಲಿ. ನಿಮ್ಮ ತಂದೆಯವ್ರದ್ದು ಯಾವ್ದಾದ್ರು ವಿಡಿಯೋ ಇದಾವ ಅವ್ರು ಆಡ್ತಾ ಇರೋದು ವಿಡಿಯೋಗಳು? ಕ್ಯಾಸೆಟ್ ಇದೆ. ಅಂದರೆ ಆಡಿಯೋ ಕ್ಯಾಸೆಟ್ ಕೇಳೋದಿಲ್ಲ, ನೋಡೋದು ಯಾವುದೂ ಇಲ್ಲ ಸರ್. ಅಯ್ಯೋ ದೇವರೇ. ನೋಡೋದಂದ್ರೆ ನೀವು ನಮ್ಮ ಜಾನಪದ ಲೋಕದಲ್ಲೂ ಇದೆ. ಆಮೇಲೆ ಇಂದಿರಾ ಗಾಂಧಿ ಹುಟ್ಟಿದಬ್ಬದ ದಿನ ಬೆಂಗಳೂರಿನಲ್ಲಿ ಒಂದು TV ಚಾನೆಲ್ ಬಿಡುಗಡೆ ಮಾಡಿದ್ರು, ಓಪನ್ ಮಾಡಿದ್ರು. ಆಗ ಮೈಸೂರು ಅನಂತ ಸ್ವಾಮಿ, ಕರ್ಗದ ಕೆಂಪಣ್ಣ, ನಮ್ಮ ತಂದೆಯವ್ರದ್ದು ಎಲ್ಲ ಕಾರ್ಯಕ್ರಮ ಆಯಿತು. ಅವತ್ತು ನಮ್ಮ ತಂದೆ ತುಂಬ ಚೆನ್ನಾಗಿ ಮಾಡಿದ್ರು. ಇಂದಿರಾ ಗಾಂಧಿ ಜನ್ಮದಿನೋತ್ಸವ. ಯಾವ TV ಚಾನಲ್ ಹೆಸರು ಓಪನ್ ಆಗಿದ್ದು? ಅದೇ ಸರ್ಕಾರದ್ದೇ, ಚಂದನ. ಅಲ್ಲಿ ವಿಚಾರಿಸ್ಕೋಬೋದು ಸರ್ ನೀವು, ಅಲ್ವಾ? ಅಲ್ಲಿ ಸಿಗುತ್ತೆ. ನಮ್ಮ ತಂದೆ ಕಂಸಾಳೆ ಮಾಡ್ತಾ ಇರೋದು ಯಾಂಗಲ್ ರೀತಿಯಲ್ಲಿ ತೆಗೆದುಬಿಟ್ಟವ್ರೆ. ಕಂಸಾಳೆ ಮೇಲಿಂದ ಕೆಳಗಡೆ ಬರೋದು, ಅದು ತಗೊಳ್ಳೋದು ಅದ್ಭುತವಾದ. ಅದು ಹೆಂಗೆ ನಾವು ಅಲ್ಲೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರಬೇಕಾದ್ರೆ ಬೆಂಗಳೂರಿನಲ್ಲಿ ಮಾದಪ್ಪಂದು ಹೋಟ್ಲಿದೆ, ಮುದ್ದೆ ಮಾದಪ್ಪ. ಅಲ್ಲಿ ಬಂದು ಊಟ ಮಾಡೋಕ್ಕೆ ಬಂದು ಅಲ್ಲಿ TV ಹಾಕಿದ್ರು. ಏನು ನಾವು ಕಾರ್ಯಕ್ರಮ ಕೊಟ್ಟು ಬಂದು ಊಟ ಮಾಡ್ತಾ ಇದ್ದಾಗ ಬರ್ತಾ ಇದೆ. ಅವ್ರ ಹೈಟ್ ಇದ್ದಿದ್ದಕ್ಕೂ ಆ ಕಂಸಾಳೆ ಇದನ್ನು ಬರೋದು ಕಾಲಿನವರೆಗೆ
ಆ ಐಟಮ್ಸು ಆ ಒಂದು ಬೆಳಕು ಇನ್ನೊಬ್ಬರು ಬರೋ ಸಾಧ್ಯ ಯಾರು ಬರಲ್ಲ ಸರ್. ಅವರು ಒಂಟಿ ಮಾಡ್ತಾಯಿದ್ರು, ಒಬ್ಬರೇ ಮಾಡ್ತಾಯಿದ್ರು. ಆ ನೃತ್ಯ ಇಲ್ಲಿವರೆಗೆ ಯಾವನೂ ಇಲ್ಲ. ಕಂಸಾಳೆ ನೃತ್ಯ. ಸರ್, ಹಾಗಾದರೆ ವೀಕ್ಷಕರಿಗೆ ತಿಳಿಸ್ಕೊಡಿ, ಈ ಮೂಲ ಕಂಸಾಳೆ ಅಂದ್ರೇನು, ಅದು ಹೇಗೆ ಉಟ್ಕೋತು ಅಂತ ವಾದ್ಯ? ಅದೇ ಸರ್, ಕಂಸಾಳೆ ಅಂದರೆ ಅದು ಮಹದೇಶ್ವರನ ಬೆಟ್ಟಕ್ಕೆ ಆಗೆಲ್ಲ 3 ಜನ. ಹೌದು. ಆಗ ಯಾವುದೋ ಹೊಸ ತಲೆಯಲ್ಲಿಲ್ಲ. ಮಾದಪ್ಪ ಮಾದಪ್ಪ ಅದೇ ಶಬ್ದ. ಹೌದು. ಅಲ್ಲಿ ಕಾಡು ಮೃಗಗಳು ಜಾಸ್ತಿ. ಹೌದು. ಕಾಡಿಗೆ ಹೋಗ್ಬೇಕಾದ್ರೆ, ಬೆಟ್ಟಕ್ಕೆ ಆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತಾಳಬೆಟ್ಟದಿಂದ ಆ ಬೆಟ್ಟ ಹತ್ತಬೇಕಾದ್ರೆ ತುಂಬ ಹೆದರಿಕೆ. ಆಗೇನು ಮಾಡಿದ್ರು, ನಮ್ಮ ತಂದೆಯವರಂಥ ಸಮಕಾಲೀನವರು ಒಂದು ಯೋಚನೆ ಮಾಡಿ, ಈ ಕಂಸಾಳೆ ಇಲ್ಲದ ಕಾಡು ಪ್ರಾಣಿನ ಓಡ್ಸೋಕ್ಕೆ ಬೆಂಚ್ಗಲ್ಲಿದೆಯಲ್ಲ, ಆ ಬೆಂಚ್ಗಲ್ಲು ಹುಡುಕಿ ಆ ಕಂಸಾಳೆ ಇಲ್ವಲ್ಲ, ಆ ಬೆಂಚ್ಗಲ್ಲಲ್ಲೇ ಬಾರಿಸೋದು, ಶಬ್ದ ಮಾಡೋದು. ಆ ಶಬ್ದ ಎಫೆಕ್ಟು ಕಂಸಾಳೆ ಎಫೆಕ್ಟೇ ಬರೋದು. ಬೆಂಚ್ಗಲ್ಲು ತೆಗೆದು ನೋಡಿ, ಬೆಂಚ್ಗಲ್ಲೆಲ್ಲ ಸಿಗುತ್ತಲ್ಲ, ಒಳ್ಳೆ ಸ್ಟ್ರಾಂಗ್ ಬೆಂಚ್ಗಲ್ಲು. ಅದನ್ನು ಬಾರಿಸ್ಕೊಂಡು ಆಡ್ಕೊಂಡು ಕುಣ್ಕೊಂಡು ಹೋಗೋದು. ಯಾವ ಥರ ಪ್ರಾಣಿಗಳು ಹತ್ತಿರಕ್ಕೆ ಬರೋಂಗಿಲ್ಲ. ಈ ಮಹದೇಶ್ವರರ ಕಥೆಗಳಲ್ಲಿ ನಾವು ಕೇಳ್ತೀವಿ, ಸ್ವತಃ ಮಹದೇಶ್ವರರೇ ಕಂಸಾಳೆ ನುಡಿಸ್ತಾ ಇದ್ರು ಅಂತಾರಲ್ಲ. ಮಹದೇಶ್ವರನೇ ನುಡಿಸ್ತಾ ಇದ್ದು ಅಂತ ಅಂದರೆ, ಆ ಭಗವಂತನಿಗೆ ಕಂಸಾಳೆ ಅಂದರೆ ಭಾರಿ ಪ್ರೀತಿ ಮಾದಪ್ಪನಿಗೆ. ಆದರೆ ಅವರು ಈ ಕಂಸಾಳೆಯ ಈ ಗುಡ್ಡರು ಇರ್ತಾರಲ್ಲ, ಅವ್ರ ಜೊತೆಲಿ ಅವರು ಸೇರ್ಕೊಂಬಿಡೋ ಥರ ಖುಷಿಯಾಗಿ ಬಂದ್ಬಿಡ್ಬೋದಾಯ್ತು. ಅವರೇ ಪ್ರೇರಣೆ, ಮುಂದಾಳತ್ವ. ಆಗ ಏನು ಮಾಡಿದ್ರು, ಇದಕ್ಕೇನಾರ ಒಂದು ಮಾಡಬೇಕು ಅಂತ ನಮ್ಮ ತಂದೆಯ ಸಮಕಾಲೀನವರೆಲ್ಲ, ಆವಾಗ ಹಿಂದಿನ ಹಳೆಯ ಜನರು, ಕಲಾವಿದರುಗಳು ಅಂತ ಗುಡ್ಡಬ್ದಿರು ಕಲಾವಿದರು ಅಂತ ಕರಿತಾ ಇರಲಿಲ್ಲ, ಗುಡ್ರು. ಆಗ ಏನು ಮಾಡೋದು, ಒಬ್ಬರ ಈ ಕಂಸಾಳೆಯ ಮಾಡೋ ರೀತಿ ಈ ಅಗಸಾಲಿಗೆ ಅವನು ಗೊತ್ತು, ಆಚಾರ್ಯಗೆ ಅಗಸಾಲಿಗ ಅಗಸಾಲರಿಗೆ. ಅವ್ರ ಹತ್ರ ಭೇಟಿ ಮಾಡಿ, ನೋಡಿ ಈ ಥರ ನಾವು ಕಂಸಾಳೆ ಅನ್ನೋದು ಆಡ್ಕೊಡ್ಬೇಕು, ಆ ಭಗವಂತನ ಲಾಂಛನ ನೀವೆಲ್ಲ ಮಾಡ್ತೀರಾ, ಜಾಗಟೆ ಎಲ್ಲ ಮಾಡ್ತೀರಾ, ಯಾಕೆ ಇದು ಮಾಡಿ ಅಂತ ಕೇಳಿ. ಅದಕ್ಕೆ ಯಾರು ಮೂಲ ಅಂದರೆ ಮಾದಪ್ಪನೇ ಮುಂದಾಳತ್ವ. ಅವನೇ ಮುಂದಾಳತ್ವದಲ್ಲಿ ನಿಂತ್ಕೊಂಡು ಮಾಡಿಸ್ದಂಗೆ. ನೋಡಪ್ಪ, ಇದು ತಟ್ಟೆ ಆಕಾರದಲ್ಲಿರುತ್ತೆ, ಅದಕ್ಕೆ ದಾರ ಹಾಕೋದಕ್ಕೆ ಒಂದು ಹೋಲ್ಸ್ ಮಾಡು, ಒಂದು ಬಟ್ಲು ಈ ಥರ ಆಕಾರ ಇರುತ್ತೆ, ಈ ಥರ ಮಾಡು, ನನ್ನ ಬಿರುದು ಹಿಂಗೆ ಇರಬೇಕು ಅಂತ ಗೈಡೆನ್ಸ್ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟೆ. ಹೂವ ಚೆಲ್ಲಾಡ ಬನ್ನಿರೋ, ಮೊಗ್ಗ ಚೆಲ್ಲಾಡ ಬನ್ನಿರೋ.